ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಸೀಕ್ವೆಲ್ ಸಿನಿಮಾಗಳು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಸದ್ಯಕ್ಕೆ ಸಿದ್ಲಿಂಗು 2 ಥಿಯೇಟ್ರಿಗೆ ಎಂಟ್ರಿ ಕೊಡೋಕೆ ರೆಡಿ ಆಗಿದೆ. ಬಟ್ ಅವತ್ತು ಸಿದ್ಲಿಂಗುನಲ್ಲಿ ರಮ್ಯಾ ಅವ್ರನ್ನ ನೋಡಿದ್ವಿ. ಸೊ ಇವತ್ತು ಸೋನು ಗೌಡ ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಏನೆಲ್ಲ ಸ್ಪೆಷಲ್ ಇದೆ, ಸೊ ಹೇಗೆ ಅವ್ರ ಕರಿಯರಲ್ಲಿ ಇದೆಲ್ಲ ಎಷ್ಟು ಸ್ಪೆಷಲ್ ಸಿನಿಮಾ ಆಗುತ್ತೆ ಅನ್ನೋದು. ಸೋನವರೇ, ಅದೇ ತುಂಬ ವರ್ಷದ ನಂತರ ಸಿದ್ಲಿಂಗು 2 ಆಗ್ತಾಯಿದೆ. ಈ ಸೀಕ್ವೆಲ್ ಸಿನಿಮಾಗಳು ಒಂದು ದೊಡ್ಡ ಟ್ರೆಂಡ್ ಕ್ರಿಯೇಟ್ ಆಗ್ತಿದೆ. ಫಸ್ಟು ಈ ಸೀಕ್ವೆಲ್ ಸಿನಿಮಾ ಮಾಡಬೇಕಂದಾಗ ಹೆಂಗೆ ಇತ್ತು ಚಾಲೆಂಜ್ ಅಂತ? ಚಾಲೆಂಜ್ಗಿಂತ ಖುಷಿ ಒಂದು ಏನು ಅಂತಂದರೆ ಮತ್ತೆ ದ ಟೀಮ್ ಇಸ್ ಕಮಿಂಗ್ ಬ್ಯಾಕ್, ಮತ್ತು ಆ ಸ್ಟೋರಿ. ಬಟ್ ಇನ್ನೊಂದು ಚಾಲೆಂಜಿಂಗ್ ಏನಂತಂದರೆ ಅದೇ ಥರ ಮಾಡ್ತಾರೆ. ಇವಾಗ ಒಂದು ದೊಡ್ಡ ಸಕ್ಸಸ್ ಆದಮೇಲೆ ನೀವು ನೋಡ್ಬೋದು ಸೀಕ್ವೆಲ್ 2 ಅಂತ ಹೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ಬೇರೆ ಥರನೇ ಮಾಡಿರ್ತಾರೆ. ಇಲ್ಲೇನೋ ಬೇರೆ ಇವತ್ತಿನ ಆಡಿಯನ್ಸ್ಗೆ ಹಿಂಗೆ ಬೇಕೋ ಆ ಥರ ಮಾಡಿರ್ತಾರೆ. ಸೊ ಆ ಥರ ಎಲ್ಲ ಅಂದ್ಕೋತಾ ಇದ್ದೆ. ಫಸ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡೆ. ಇವಾಗ ಮೊದಲನೇ ಮಗು ಯಾವಾಗ್ಲೂ ನಮ್ಗೆ ಇಷ್ಟ ಆಗುತ್ತಲ್ವ, ಎರಡನೇ ಮಗು ನೀವು ಅದು ಒಂದಿದ್ದೇ ಇರುತ್ತೆ. ಸೊ ಲೈಕ್ ಲಿಟ್ರಲಿ ನನಗೆ ಹೆಂಗೆ ಅಂತಂದರೆ ಐ ವಾಸ್ ಲೈಕ್ ಓಕೆ ಹೆಂಗೆ ಮಾಡ್ತಾರೆ ಸ್ಟೋರಿ ನೋಡೋಣ. ಅದಾದಮೇಲೆ ಸರ್ದು ಬೇರೆ ತೋತಾಪುರಿ ಮತ್ತು ಇದೆಲ್ಲ ಒಂದಷ್ಟು ಎಲ್ಲ ಒಂದು ಕಡೆ ಡೈಲಾಗ್ಸ್ ಎಲ್ಲ ತುಂಬ ಅಡಲ್ಟ್ ಆ ಥರ ಇರುತ್ತೆ ಅಂತೆಲ್ಲ ಹೇಳಿದರು. ಸೊ ಐ ವಾಸ್ ಲೈಕ್ ಓಕೆ ಇಲ್ಲಿ ಹೇಗೆ ಮಾಡ್ಬೋದು, ಬಿಕಾಸ್ ಸಿದ್ಲಿಂಗು ಇಟ್ ವಾಸ್ ವೆರಿ ಪ್ಯೂರ್, ವೆರಿ ಇನ್ನೋಸೆಂಟ್. ಸಿದ್ಲಿಂಗು ವಾಸ್ ಆಲ್ ಅಬೌಟ್ ಯೋಗಿ ಆ್ಯಂಡ್ ಕಾರ್ ಆ್ಯಂಡ್ ರಮ್ಯಾ ಮ್ಯಾಮ್. ಸೊ ಇಲ್ಲಿ ಹೇಗಿರುತ್ತೆ ಅಂತ ಐ ವಾಸ್ ಜಸ್ಟ್ ಥಿಂಕಿಂಗ್. ಸೊ ಬಟ್ ನನಗೆ ಕರೆದಾಗ ಫೋನ್ ಮಾಡಿದಾಗ ಸಿದ್ಲಿಂಗುಗೆ ಅಂತ ಅವ್ರು ಹೇಳಿಲ್ಲ, ಬನ್ನಿ ಆಫೀಸಿಗೆ ಬನ್ನಿ ಅಂತ ಕರೆದ್ರು. ಸೊ ಹೋದೆ, ಆಫೀಸ್ಗೆ ಹೋದೆ. ಸುಮ್ಮನೆ ನೀವು ಇವಾಗ ಹೇಗಿದ್ದೀರಾ ಅಂತ ನೋಡಬೇಕಾಗಿತ್ತು ಅಂತ ಹೇಳಿದ್ರು. ಏನಾದ್ರು ಇದ್ದರೆ ಫೋನ್ ಮಾಡ್ತೀನಿ ಅಂತಂದರು. ಮತ್ತು ಐ ಥಿಂಕ್ ಆಫ್ಟರ್ 2 weeks ಹೀ ಕಾಲ್ ಮೀ, ಈ ಥರ ಸ್ಕ್ರಿಪ್ಟ್ ರೀಡಿಂಗ್ ಇದೆ, ಓದಬೇಕು ಅಂದರೆ ಹೇಳಬೇಕು ಅಂತ. ದೆನ್ ಐ ವಾಸ್ ಲೈಕ್ ಓಕೆ. ಆವಾಗ ಅವರೇ ಓಪನ್ ಅಪ್ ಆದರು, ಈ ಥರ ಸಿದ್ಲಿಂಗು 2 ಮಾಡ್ತಾಯಿದ್ದೀನಿ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ. ನಾನು ಕ್ಯಾರೆಕ್ಟರ್ ಓಕೆ ಏನು ಕ್ಯಾರೆಕ್ಟರ್ ಕೊಡ್ಬೋದು ಅಂತ ನಾನು ಅನ್ಕೋತಾ ಇದ್ದೆ. ಆ್ಯಂಡ್ ದೆನ್ ಸ್ಕ್ರಿಪ್ಟೆಲ್ಲ ಓದಾದಮೇಲೆ ಓಕೆ ಅಲ್ಲಿ ನನ್ನ ಹೆಸರು ಗೊತ್ತಾಯಿತು, ನಿವೇದಿತಾ ಈ ಥರ ಒಂದು ಕ್ಯಾರೆಕ್ಟರು, ಓಕೆ ದಿಸ್ ಇಸ್ ಮೈ ರೋಲ್. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಮತ್ತು ನಾನು ಕ್ವಶನ್ ಕೇಳಬೇಕು ಇಲ್ಲ ಮತ್ತು ನನಗೆ ಇದೇನಕ್ಕೆ ಹಿಂಗೆ ಅಂತ ನನಗೆ ಕೇಳಬೇಕು ಅಂತ ಅನಿಸ್ಲಿಲ್ಲ ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ. ಅದಾದಮೇಲೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಒಂದಷ್ಟು ಕಾಸ್ಟ್ಯೂಮ್ ಟೈಮ್ನಲ್ಲಾಗಿರ್ಬೋದು, ಇಲ್ಲ ಅಂತಂದರೆ ಫಿಲ್ಮ್ಗೆ ಮುಹೂರ್ತಕ್ಕಿಂತ ಮುಂಚೆ ನಾನು ಪ್ರಿಪೇರ್ ಆಗಬೇಕಾ, ಏನು ಬೇಡ ಮೇಡಮ್ ನೀವು ಇರೋ ಥರನೇ ಇರಿ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಸೊ ನನ್ನ ಬಿಲೀಫ್ ಏನು ಅಂತಂದರೆ ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನು ಮಾಡಬೇಕು ಅನ್ನೋದು. ಸೊ ಬಿಕಾಸ್ ಇವಾಗ ನಾನು ರಮ್ಯಾ ಮ್ಯಾಮ್ ಅವ್ರ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾಯಿದ್ದೀನಿ ಅಂತ ನನ್ನ ಮೇಲೆ ನಾನು ಹಾಕ್ಕೊಂಡ್ರೆ ಐ ವಿಲ್ ಬಿ ಸ್ಟ್ರೆಸ್ಸಿಂಗ್ ಮೈ ಸೆಲ್ಫ್. ಆ್ಯಂಡ್ ಯಾವತ್ತೂ ಒಂದು ನಟಿ ಯಾರೇ ಆಗಿರ್ಬೋದು, ಆರ್ಟಿಸ್ಟ್ಗಳು ಸ್ಟ್ರೆಸ್ ತೊಗೊಬಾರ್ದು. ಆ ಸ್ಟ್ರೆಸ್ ತೊಗೊಂಡಷ್ಟು ಅದು ಪರದೆ ಮೇಲೆ ಕಾಣಿಸ್ತಾ ಇರುತ್ತೆ. ಸೊ ನನಗೆ ಏನು ಅಂತಂದರೆ ಅದು ಮನಸ್ಸಿನ ನಾನು ತೆಗಿಬೇಕಾಗಿತ್ತು. ಐ ಆಮ್ ನಾಟ್ ಪ್ಲೇಯಿಂಗ್, ಐ ಆಮ್ ಪ್ಲೇಯಿಂಗ್ ಮೈ ಸೆಲ್ಫ್. ಸೊ ನಿವೇದಿತಾ ಇಸ್ ಸೋನು ಗೌಡ, ಸೊ ದೆರ್ ಇಸ್ ನೋ ಒನ್ ಎಲ್ಸ್. ಸೊ ಇದನ್ನು ನನ್ನ ಮನಸ್ಸಿನಲ್ಲೇ ಹೇಳ್ಕೊತಾ ಇದ್ದೆ. ಅಟ್ಲೀಸ್ಟ್ ಒಂದು ಹೋಗೋಕ್ಕಿಂತ ಮುಂಚೆ ಆದರೂ 10 ಸತಿ ಆದರೂ ಹೇಳ್ಕೊತಾ ಇದ್ದೆ, ನಿವೇದಿತಾ ಸೋನು ಗೌಡ ಹಂಗೆ ಹಿಂಗೆ ಅಂತ. ಸೊ ಅದಾದಮೇಲೆ ಓಕೆ ಫೈನ್, ಇವಾಗ ನಿವೇದಿತಾ ಒಂದು ಪಾತ್ರ ಸಿಕ್ಕಿದೆ, ಏನು ಮಾಡ್ತೀಯಾ, ಹೇಗಿರ್ತೀಯಾ, ಸೊ ಆ ಥರ ಯೋಚನೆ ಮಾಡೋದು ಈಗ ಸ್ಟಾರ್ಟ್ ಮಾಡಿದೆ. ಸೊ ಆ ಥರ ಯೋಚನೆ ಮಾಡುವಾಗ ನನಗೆ ಯಾವತ್ತೂ ನಾನು ಅವ್ರ ಥರ ಆ್ಯಕ್ಟ್ ಮಾಡಬೇಕು, ಇವ್ರ ಥರ ಆ್ಯಕ್ಟ್ ಮಾಡಬೇಕು, ಮೇಡಮ್ ಹಿಂಗಿದ್ರು ಹಂಗಿದ್ರು ನಾನು ಹಾಗೆ ಇರಬೇಕು, ನೋ. ಇನ್ಫ್ಯಾಕ್ಟ್ ದೇರ್ ವಾಸ್ ಒನ್ ಥಿಂಗ್ ಅನಿಸುತ್ತೆ, ನನ್ನ ಪಾಡಿಗೆ ನಾನು ಏನೋ ಮಾತಾಡ್ತಾ ಗ್ಲಾಸ್ ಹಿಂಗೆ ಬಂದ್ಬಿಡ್ತು. ಅಯ್ಯೋ ಇದು ಹೇಳ್ಬಿಟ್ರೆ ಕಟ್ ಮಾಡಿಬಿಡ್ತಾರಲ್ಲ ಅಂದ್ಬಿಟ್ಟು ನೀಟಾಗಿ ಹಿಂಗೆ ಅಂದೆ. ನೀವು ಇದನ್ನದು ಫಿಲಮ್ ನೋಡಿದ್ದೀರಾ ಸಿದ್ಲಿಂಗ್? ನೋಡಿದ್ದೀನಿ. ಯಾವಾಗ? ಇಲ್ಲಿ ಇದು ಬರೋಕ್ಕಿಂತ ಮುಂಚೆ ಇಲ್ಲ, 1 ನಿಮಿಷಕ್ಕೆ ರಪ್ಪಂತ ಪಾಸ್ ಆಯಿದ್ರು ರಮ್ಯಾ ಮ್ಯಾಮ್ ಅಂತ. ಬಿಕಾಸ್ ಅವ್ರು ಯಾವಾಗ್ಲೂ ಇದನ್ನದು ಗ್ಲಾಸಸ್ನ ಸರಿ ಮಾಡ್ಕೋತಾ ಇದ್ರಂತೆ. ನಂದು ಹಿಂಗೆ ಕೆಳಗಡೆ ಬಿದ್ದೋಗಿತ್ತಲ್ಲ, ಅದಕ್ಕೋಸ್ಕರ ನಾನೇ ಮಾತಾಡ್ತಾ ಹಿಂಗಂತ ಅಂದಿದ್ದೀನಿ. ಸೊ ದ್ಯಾಟ್ ಈಸ್ ದಿ ಓನ್ಲಿ ಟೈಮ್ ವೇರ್ ಹಿ ಫೆಲ್ಟ್ ಇದ್ರ ಬಗ್ಗೆ ಒಂದು ಮ್ಯಾನರಿಸಮ್, ಇಲ್ಲಾಂದರೆ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಅದ್ರ ಬಿಟ್ಟರೆ ಇನ್ನು ಯಾವತ್ತೂ ಅವ್ರು ನನಗೆ ಇದೇ ಥರ ಮಾಡು, ಇದೇ ಥರ ಆ್ಯಕ್ಟ್ ಮಾಡು ಅಂತ ಯಾವತ್ತೂ ಏನೂ ಹೇಳಿರಲಿಲ್ಲ. ಸೊ ಇನ್ ಅ ವೇ ಹಿ ಗೇವ್ ಮೀ ಫ್ರೀಡಮ್, ಸ್ಪೇಸ್ ಆ್ಯಸ್ ಅನ್ ಆರ್ಟಿಸ್ಟ್ ಟು ಪ್ಲೇ ನಿವೇದಿತಾ ಕ್ಯಾರೆಕ್ಟರ್.